ಮಂಚೇನಹಳ್ಳಿಯಲ್ಲಿ ನೂತನ ತಾಲೂಕು ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ದಿಢೀರ್ ಪರಿಶೀಲನೆ. ಜಿಲ್ಲಾಧಿಕಾರಿ ಪ್ರಭುಜಿ. ಮಂಚೇನಹಳ್ಳಿ ತಾಲೂಕು ನೂತನವಾಗಿ ನಿರ್ಮಾಣಗೊಂಡಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಪ್ರಭುಜಿ. ಬಳಿಕ ತಾಲೂಕು ಕಚೇರಿಯಲ್ಲಿ ನಾಗರಿಕರ ಕುಂದುಕೊರತೆ ಆಲಿಸಿದರು. ನಂತರ ಗಿಡಗನಹಳ್ಳಿ ಕಂದಾಯ ಗ್ರಾಮಕ್ಕೆ ಭೇಟಿ ನೀಡಿ ಕಂದಾಯ ದಾಖಲಾತಿಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಂದ ಹಲವಾರು ಸ್ವೀಕರಿಸಿ ಹಕ್ಕುಪತ್ರ ವಿತರಣೆ ಶೀಘ್ರದಲ್ಲೇ ಅಳತೆ ಮಾಡುವ ಭರವಸೆ ನೀಡಿ ಗ್ರಾಮಸ್ಥರು ಸಹ ಅಳತೆ ಕಾರ್ಯಕ್ಕೆ ಸಹಕರಿಸಬೇಕಾಗಿ ವಿನಂತಿ ಮಾಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಭುಜಿ ಅವರು, ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ದಾಖಲೆ ಇಲ್ಲದೆ 3,000 ಬಡ ಕುಟುಂಬಗಳ ಮನೆಗಳು ನಿರ್ಮಿಸಿರುವ ಬಗ್ಗೆ ತಾಲೂಕು ಆಡಳಿತ ವರದಿ ನೀಡಿದೆ. ದಾಖಲೆ ಪರಿಶೀಲನೆ, ಎಲ್ಲರಿಗೂ ಹಕ್ಕುಪತ್ರ ನೀಡುವ ವ್ಯವಸ್ಥೆ ಮಾಡುವುದಾಗಿ, ಅದೇ ರೀತಿಯಲ್ಲಿ 100 ವರ್ಷದಿಂದ ಹಿಂದಿನಿಂದಲೂ ಮಂಜೂರಾತಿ ದಾಖಲೆ ನೀಡಿದ್ದು ಜಮೀನುಗಾಗಿ ಅರ್ಜಿ ಸಲ್ಲಿಸಿರುವ ಅರ್ಜಿದಾರರ ದಾಖಲೆ ಪರಿಶೀಲನೆ ಗಣಕೃತಗೊಳಿಸಿ ವ್ಯವಸ್ಥೆಯನ್ನು ಜಾರಿಗೊಳಿಸಲು ವಿಶೇಷ ತಂಡ ರಚಿಸಲಾಗಿದೆ ಎಂದು ಹೇಳಿದರು. ತಾಲೂಕು ಎಲ್ಲರೂ ಭೂ ದಾಖಲಾತಿಗಳು ಗಣಕೀಕೃತಗೊಳಿಸುತ್ತೇವೆ, ಕಾಲಮಿತಿ ಒಳಗಡೆ ಖಾತೆ ಮಾಡಿಕೊಡುವ ವಿಚಾರದ ಬಗ್ಗೆ ಸೇರಿದಂತೆ ಮಂಚೇನಹಳ್ಳಿ ವ್ಯಾಪ್ತಿಯ ಎಲ್ಲ ಮನೆಗಳಿಗೂ ಹಕ್ಕು ದಾಖಲೆ ಸಲ್ಲಿಸಿ ಈ ಸ್ವತ್ತು ನೀಡುವ ಕಾರ್ಯಕ್ಕೆ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ತಾಲೂಕು ವ್ಯಾಪ್ತಿ ತಾಯಿ ಮತ್ತು ಮಕ್ಕಳ ಸಾರ್ವಜನಿಕ ಆಸ್ಪತ್ರೆಗೆ ರಸ್ತೆಗೆ ಸಂಬಂಧಪಟ್ಟಂತೆ ರಸ್ತೆ ವೇಗವಾಗಿ ನಿರ್ಮಾಣ ಮಾಡಿ ಎಂದು ತಹಶೀಲ್ದಾರ್ ಪೂರ್ಣಿಮಾ ಅವರಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ರಸ್ತೆಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿದರು. ಮಂಚೂರಲ್ಲಿ ತಾಲೂಕು ಕಚೇರಿ ವಾರದ 1 ದಿನ ಸಭೆಯನ್ನು ಮಾಡಿ ಸಮಸ್ಯೆಗಳ ಪರಿಹಾರಕ್ಕೆ ಸೂಚನೆ ನೀಡಿದರು. ಭೂ ಮಂಜೂರಾತಿ ಆದೇಶ ಪತ್ರದಂತೆ ಖಾತೆ ಒತ್ತುವರಿ, ತೆಲುಗು ಕೊಡಿ ದುರಸ್ತಿ ಸೇರಿದಂತೆ ಕಂದಾಯ ಇಲಾಖೆ ವ್ಯಾಪ್ತಿಯ ಹಲವು ಸಮಸ್ಯೆಗಳು ಪರಿಹಾರಕ್ಕೆ ಜಿಲ್ಲಾಡಳಿತ ವಿಶೇಷ ಗಮನ ಹರಿಸಿ ಉಪವಿಭಾಗ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಜಿಲ್ಲಾಡಳಿತ ಸಂಕಲ್ಪಕ್ಕೆ ನಾಗರಿಕರು ಕೈಜೋಡಿಸುವ ಕೆಲಸ ಮಾಡಿದಾಗ ಸಮಸ್ಯೆಗಳಿಗೆ ಸಮರ್ಪಕವಾದ ಪರಿಹಾರ ಸಿಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದವರು ಉಪವಿಭಾಗದ ಅಧಿಕಾರಿಗಳಾದ ಅಶ್ವಿನ್, ತಹಶೀಲ್ದಾರ್ ಪೂರ್ಣಿಮಾ, ರಾಜಸ್ವ ನಿರೀಕ್ಷಕರಾದ ಲಕ್ಷ್ಮೀ ನರಸಿಂಹ, ಗ್ರಾಮ ಲೆಕ್ಕಾಧಿಕಾರಿಗಳಾದ ಬಾಬಾಜನ್, ಮಿಥುನ್ ಕುಮಾರ್, ಸೇಫುಲ್ಲಾ ಖಾನ್, ದೀಪಕ್ ವಿಜಿ ಕುಮಾರ್, ಗ್ರಾಮ ಸಹಾಯಕರು ಮತ್ತು ಲೆಕ್ಕಾಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು.